ಹಲವು ಗೊಂದಲಗಳ ಮಧ್ಯೆ ಇವತ್ತು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಪ್ರಕಟ ಆಗುತ್ತೆ ಎಸ್ಎಸ್ಎಲ್ಸಿ ರಿಸಲ್ಟ್. ಸಾಕಷ್ಟು ಗೊಂದಲ ಇತ್ತು, ಅದು ಕೂಡ ಸಮಸ್ಯೆ ಅಂತ ಹೇಳಿದ್ರೆ ಹಿಂದಿಯದ್ದೇ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಗುತ್ತೆ. ಮುಖ್ಯಮಂತ್ರಿ ಜೊತೆಗಿನ ಸಭೆ ಬಳಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದಿ ವಿಷಯದ ಬಗ್ಗೆ ಕೋರ್ಟ್ ಆದೇಶವನ್ನ ಪಾಲಿಸುವ ಬಗ್ಗೆ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಪ್ರಸಕ್ತ ಸಾಲಿಗೆ ಹಿಂದಿಗೆ ಅಂಕದ ಬದಲಿಗೆ ಗ್ರೇಡ್ ಮಾರ್ಕ್ ನೀಡುವಂತ ತೀರ್ಮಾನಕ್ಕೂ ಕೂಡ ಬರಲಾಗಿದೆ. ಆದರೆ ಹೈಕೋರ್ಟ್ ಗ್ರೇಡ್ ಬದಲು ಅಂಕ ನೀಡೋಕೆ ಆದೇಶವನ್ನು ಕೊಟ್ಟಿತ್ತು. ಈ ಸಂಬಂಧ ಸಿಎಂ ಭೇಟಿ ಮಾಡಿದ್ರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಸಿಎಂ ಸಭೆಯಲ್ಲಿ ಹೈಕೋರ್ಟ್ ಆದೇಶ ಪಾಲಿಸುವ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದು ಫಲಿತಾಂಶ ಯಾವ ರೀತಿಯಾಗಿ ಬರಬಹುದು, ಹಾಗೆಯೇ ಫಲಿತಾಂಶ ಪ್ರಕಟವಾಗುವಾಗ ಎಲ್ಲ ವಿಷಯಗಳನ್ನು ಹೇಳ್ತೇವೆ, ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳ್ತೇವೆ ಅಂತೇಳಿ ಮಧು ಬಂಗಾರಪ್ಪ ಅವರು ಈಗಾಗಲೇ ಹೇಳಿದ್ದಾರೆ. ನಿಜಕ್ಕೂ ಕೂಡ ಗೊಂದಲ ಸರ್ವೇ ಸಾಮಾನ್ಯವಾಗಿದೆ. ಅಂಕಗಳ ಸುಧಾರಣೆಗೆ ಅವಕಾಶವನ್ನು ನೀಡೋಕೆ ಶಿಕ್ಷಣ ಇಲಾಖೆ ಚಿಂತನೆಯನ್ನು ಮಾಡಿಕೊಂಡಿದೆ. ಹೈಕೋರ್ಟ್ ಆದೇಶದಂತೆ ಗ್ರೇಡ್ ಬದಲು ತೃತೀಯ ಭಾಷೆಗೆ ಅಂಕವನ್ನ ಕೊಡಲಾಗುತ್ತಾ? ಹಾಗಾದ್ರೆ ಈಗಾಗಲೇ ಎಲ್ಲ ವಿಷಯಗಳಿಗೆ ಅಂಕಗಳನ್ನೇ ನೀಡಿ ಅಂತೇಳಿ ಮೌಲ್ಯಮಾಪನ ಒಂದು ಕಡೆಯಲ್ಲಿ ಅಂಕವನ್ನ ನೀಡುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕೋರ್ಟ್ ಹೇಳಿರುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬಹುದು? ಅಂಕಗಳನ್ನೇ ನೀಡೋಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ತೃತೀಯ ಭಾಷೆಯ ಅಂಕಗಳ ಸುಧಾರಣೆಗೆ ಎರಡನೇ ಪರೀಕ್ಷೆಗೆ ಅವಕಾಶವನ್ನು ಕೂಡ ಕೊಡಲಾಗಿದೆ. ಎರಡನೇ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಉಚಿತ ಅವಕಾಶಕ್ಕೆ ಚಿಂತನೆಯನ್ನು ಕಲ್ಪಿಸಿಕೊಡಲಾಗಿದೆ. ಇದರೊಂದಿಗೆ ಶುಲ್ಕ ಇಲ್ಲದೆ ಎರಡನೇ ಪರೀಕ್ಷೆ ಅಂಕ ಸುಧಾರಣೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಇವತ್ತು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಗುತ್ತೆ. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಹಿಂದಿ ವಿಷಯದ್ದೇ. ಯಾಕಂತ ಹೇಳಿದ್ರೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ, ಆ ಬಳಿಕ ಕೋರ್ಟ್ ಕೊಟ್ಟ ಆದೇಶ, ಸದ್ಯಕ್ಕೆ ಮುಂದೆ ಹೇಗೆ ಆಗಬಹುದು ಹಿಂದಿ ವಿಚಾರಕ್ಕೆ ಸಂಬಂಧಿಸಿದಂತೆ? ಎಸ್ ಸಂಪತ್, ಇವತ್ತು ಎಸ್ಎಸ್ಎಲ್ಸಿಯ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸರಿಸುಮಾರು 8,65,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ನೋಂದಣಿಯನ್ನ ಮಾಡಿಕೊಂಡ್ರು. ಆದರೆ ಪ್ರತಿ ವರ್ಷವೂ ಕೂಡ ರಿಸಲ್ಟ್ ಅನೌನ್ಸ್ ಆಗ್ತಾ ಇದ್ದಿದ್ದಕ್ಕೂ ಹಾಗೆ ಈ ಬಾರಿ ರಿಸಲ್ಟ್ ಅನೌನ್ಸ್ ಆಗ್ತಾ ಇರೋದಕ್ಕೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ಈ ಬಾರಿ ಬಹುತೇಕ ಪೋಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವರೆಲ್ಲರೂ ಕೂಡ ಗೊಂದಲದಲ್ಲೇ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಹಿಂದಿ ವಿಚಾರವಾಗಿ. ಯಾಕಂತ ಹೇಳಿದ್ರೆ ಪರೀಕ್ಷೆಗೂ 3 ದಿನಕ್ಕೂ ಮುಂಚೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳ್ತಾರೆ, ನಾವು ಹಿಂದಿಗೆ ಗ್ರೇಡ್ ಅನ್ನ ಕೊಡ್ತೀವಿ, ಯಾವುದೇ ರೀತಿ ಅಂಕವನ್ನ ನೀಡೋದಿಲ್ಲ, ಕೇವಲ 525ಕ್ಕೆ ನಾವು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ. ಅದಾದ ಬಳಿಕ ಕೋರ್ಟ್ ಮೊರೆಯನ್ನ ಹೋಗ್ತಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು. ಕೋರ್ಟ್ ಕೂಡ 2 ಬಾರಿ ಅಂಕವನ್ನೇ ನೀಡಬೇಕು ಹಿಂದಿಗೆ ಅಂತ ಹೇಳಿ ತಿಳಿಸ್ತಾರೆ. ಅದಾದ ಬಳಿಕ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತಾರೆ. ಅದಾದ ಬಳಿಕ ಇಲ್ಲ, ಹಿಂದಿಗೆ ಅಂಕವನ್ನೇ ನೀಡೋಣ ಅಂತ ಹೇಳಿ ಸಿಎಂ ಅವರು ಕೂಡ ತಿಳಿಸ್ತಾರೆ. ಯಾವುದೇ ರೀತಿ ಮೇಲರ್ಜಿ ಹಾಕೋದು ಬೇಡ ಅಂತ ಹೇಳಿ ತಿಳಿಸಿದಂತಹ ಸಂದರ್ಭದಲ್ಲಿ ಇವತ್ತು ಈ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಇವಾಗ ಈ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಹಿಂದಿಗೆ ಗ್ರೇಡ್ ಅನ್ನ ಕೊಡ್ತಾರೆ ಅಂತ ಹೇಳಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅದನ್ನ ಅಷ್ಟು ಸೀರಿಯಸ್ ಆಗಿ ಓದಿರೋದಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಬಹುದಾ ಅನ್ನುವಂತಹ ಕೆಲವೊಂದಿಷ್ಟು ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ಹೀಗಾಗಿ ಕಾದ್ ನೋಡಬೇಕಾಗಿದೆ. 12 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಒಂದು ವೇಳೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ವಿದ್ಯಾರ್ಥಿಗಳನ್ನ ಪಾಸ್ ಮಾಡುತ್ತಾ ಶಿಕ್ಷಣ ಇಲಾಖೆ, ಅಥವಾ ಮತ್ತೊಮ್ಮೆ ಅವರಿಗೆ ಪರೀಕ್ಷೆಯನ್ನ ಬರೀಲಿಕ್ಕೆ ಎರಡನೇ ಪರೀಕ್ಷೆಯಲ್ಲಿ ಅವಕಾಶವನ್ನ ಕೊಡ್ತಾರಾ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.